ಮುಗ್ಗೆ ಬೇಕವ್ವ ನಿನಗೆ ದುಂಡು ಮಲ್ಲಿಗೆ ಗಿಂಡಿಯ ಪನ್ನೀರೆ ಏನು ಬೇಕವ್ವ ನಿನಗೆ ಸ್ವರ್ಗ ಮಲ್ಲಿಗೆ ತಾಳೆ ಗರಿಯೇ ಅಯ್ಯಪ್ಪ ಇಲ್ಲೇ ಅದಲ್ಲ ಕೈ ಹಾಕೋದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಡೇ 4 ಆಗಿರುತ್ತೆ, ಅಂದರೆ ವೆಯ್ಟ್ ಲಾಸ್ ಜರ್ನಿಯ ಡೇ 4 ಆಗಿರುತ್ತೆ. ಹಾಗಾಗಿ ಡೇ 4ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಡೇ 4 ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಹಿಂದಿನ ದಿನ ರಾತ್ರಿ ನಾನು ಇಲ್ಲಿ ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೊಂಡಿದ್ದೀನಿ. ಆ ಕ್ಲಿಪ್ನು ಕೂಡ ಹಾಕ್ತಾಯಿದ್ದೀನಿ. ಅದೇನಕ್ಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ನಾನಿಲ್ಲಿ ಪುಳಿಯೋಗರೆ ಗೊಜ್ಜನ್ನ ಮಾಡಬೇಕಾದ್ರೆ ಹುಳಿ ಬೇರೆ ಕುದಿಸ್ಕೊತೀನಿ ಮತ್ತು ಒಗ್ಗರಣೆ ಬೇರೆ ಮಾಡ್ಕೋತೀನಿ. ಅಂದರೆ ಕಡಲೆಬೀಜ ಕಡಲೆಬೇಳೆ ಎಲ್ಲ ಸಪ್ರೇಟ್ ಒಗ್ಗರಣೆ ಮಾಡ್ಕೋತೀನಿ. ಅದೆರಡು ತಣ್ಣಗಾದ್ಮೇಲೆ ನಾನು ಅದಕ್ಕೆ ಉಪ್ಪನ್ನ ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೋತೀನಿ. ಆವಾಗ ಕಡಲೆಬೀಜ ಏನು ಮೆತ್ತಗಾಗಲ್ಲ, ಕ್ರಿಸ್ಪಿಯಾಗಿರುತ್ತೆ. ಇನ್ನು ಡೇ 4 ಸ್ಟಾರ್ಟ್ ಆಯಿತು. ಬೆಳಗ್ಗೆ ಎದ್ದು ಯಾವುದೇ ರೀತಿಯ ಎಕ್ಸಸೈಜು ಮತ್ತು ವಾಕ್ನ ನಾನು ಮಾಡ್ಕೊಳ್ಳಿಲ್ಲ. ಏನಕ್ಕಪ್ಪ ಅಂತ ಅಂದರೆ ನಾವು ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಒಂದು 4-5 ಡೇಸ್ ಹಿಂದೆಯೇ ಒನ್ ಡೇ ಟ್ರಿಪ್ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ ಟ್ರಿಪ್ಪಿಗೆ ನಾವು ಇವತ್ತು ಹೋಗ್ತಾ ಇದ್ವಿ. ಹಾಗಾಗಿ ಗೊಜ್ಜನ್ನ ನಾನು ಮಾಡ್ಕೊಂಡಿದ್ದು, ಪುಳಿಯೋಗರೆ ಗೊಜ್ಜನ್ನ ಬೆಳಗ್ಗೆ ಬೇಗ ಎದ್ದು ಟೈಮು ಮ್ಯಾಚ್ ಆಗಲ್ಲ, ನಾನು ಲೇಟಾಗಿ ಹೋಗುತ್ತೆ ಮಾಡ್ಕೊಳ್ಳೋದಕ್ಕೆ ಅಂತೇಳಿ. ಹಾಗಾಗಿ ಇಲ್ಲಿ ಅದಕ್ಕೋಸ್ಕರ ಸ್ವಲ್ಪ ರೈಸ್ನು ಕೂಡ ಮಾಡ್ಕೋತಾ ಇದ್ದೀನಿ. ಅಂದರೆ ನಾವು ಒಬ್ಬರೇ ಹೋಗ್ತಾ ಇಲ್ಲ, ನಾವು ಫ್ಯಾಮಿಲಿ ಒಬ್ಬರೇ ಹೋಗ್ತಾ ಇಲ್ಲ, ಇನ್ನೂ 2 ಫ್ಯಾಮಿಲಿನೂ ನಮ್ಮ ಜೊತೆ ಜಾಯಿನ್ ಆಗುತ್ತೆ. ಹಾಗಾಗಿ ಎಲ್ರಿಗೂ ಸೇರಿಸಿ ಪುಳಿಯೋಗರೆನ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ತಿಂಡಿನ ಮಾಡ್ಕೊಳ್ಳೋಣ ಅಂತೇಳಿ ನಾನಿಲ್ಲಿ ಪುಳಿಯೋಗರೆ ಮಾಡ್ಕೋತಾ ಇದ್ದೀನಿ. ಇನ್ನು ಅವ್ರು ಏನು ಮಾಡ್ಕೋತಾ ಇದ್ದಾರೋ ಗೊತ್ತಿಲ್ಲ, ನೋಡೋಣ ನೆಕ್ಸ್ಟು ಏನು ಮಾಡ್ಕೊಬರ್ತಾರೆ ಗೊತ್ತಾಗುತ್ತೆ. ಇಲ್ಲಿ ನಾನು ಸ್ನಾನ ಎಲ್ಲ ಮುಗಿಸಿ, ಅಂದರೆ ಮನೆ ಒರೆಸಿ ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆಗೆ ದೀಪ ಹಚ್ಚೋದಕ್ಕೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಅದ್ರ ಜೊತೆಗೇ ರೆಡಿ ಆಗ್ತಾ ಅದ್ರ ಜೊತೆಗೇ ನಾನಿಲ್ಲಿ ರೈಸು ಕೂಡ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ರೈಸ್ ತಿನ್ನೋದು ಬೇಡ ಅಂತೇಳಿ ಅವಲಕ್ಕಿ ಉಪ್ಪಿಟ್ಟು ಹೆಂಗಿದ್ರು ಮಾಡೋದಕ್ಕೆ ಈಸಿ ಆಗುತ್ತಲ್ಲ ಅಂತೇಳಿ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೀನಿ. ಅದನ್ನು ಕೂಡ ಒಂದು ಬಾಕ್ಸ್ಗೆ ಹಾಕಿ ಹೊರಟೋದ್ರೆ ಆರಾಮಾಗಿ ತಿನ್ಬೋದು ಅಂತೇಳಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ರೈಸ್ ಆಯಿತು. ಅದಾದ ತಕ್ಷಣ ನಾನು ಕೂಡ ಜೊತೆಲೇ ಕೆಲಸ ಮಾಡಿಕೊಂಡು ರೆಡಿನೂ ಆದೆ. ಇನ್ನು ನಮ್ಮ ಮನೆಯವರು ನನ್ನ ಮಗ ಅವರು ಇಬ್ಬರೂ ಇನ್ನು ಲೇಟಾಗಿ ಎದ್ದು ಅವರು ಕೂಡ ರೆಡಿ ಆಗ್ತಾಯಿದ್ರು. ನಮ್ಮ ಮನೆಯವರೇ ಮಗನೂ ಕೂಡ ರೆಡಿ ಮಾಡ್ತಾಯಿದ್ರು. ಹಂಗಾಗಿ ನಾನು ಇಲ್ಲಿ ಪುಳಿಯೋಗರೆನ ರೈಸಿಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿಯಾಗಿ ಹೊರಟು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ SRS ಹಿಲ್ಸ್, ಅಂದರೆ ರೇವಣ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಇದನ್ನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ನೋಡಿದ್ದು, ಇನ್ಸ್ಟಾ ರೀಲ್ಸಲ್ಲಿ ನೋಡಿದ್ದು. ಹಾಗಾಗಿ ಏನೋ ಚೆನ್ನಾಗಿದೆಯಲ್ಲ, ಒಂದ್ಸಲ ನಾವು ಹೋಗಿಲ್ಲ, ಇಲ್ಲಿ ಹತ್ರದಲ್ಲಿ ಇತ್ಕೊಂಡು ನಾವು ಈ ಪ್ಲೇಸ್ನ ನೋಡಿಲ್ವಲ್ಲ ಅಂತೇಳಿ. ಒಂದು 50ರಿಂದ 55 ಕಿಲೋಮೀಟ್ರ್ ಆಗ್ಬೋದೇನೋ ಅಂತ ಅಂತಿದ್ರು ನಮ್ಮ ಮನೆಯವರು. ಹಾಗಾಗಿ ನಮಗೂ ರೂಟ್ ಗೊತ್ತಿರಲಿಲ್ಲ. ಇನ್ನು ಚನ್ನಪಟ್ಟಣ ರಾಮನಗರದಿಂದ ಹೋಗಬೇಕು ಅನ್ನೋದಷ್ಟೇ ಗೊತ್ತಿತ್ತು ಹೊರತು ಯಾವ ಹಳ್ಳಿ ಮೇಲೆ ಹೋಗಬೇಕು, ಯಾವ ರೂಟಲ್ಲಿ ಹೋಗಬೇಕು ಅನ್ನೋದು ಗೊತ್ತಿರಲಿಲ್ಲ ನಮಗೆ. ನಾವಿನ್ನು ಊರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೊರಟು ಮದ್ದೂರಿಗೆ ಬಂದು ಮದ್ದೂರಿಂದ ಚನ್ನಪಟ್ಟಣಕ್ಕೆ ಬಂದ್ವಿ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ರೂಟ್ ಮ್ಯಾಪ್ನ ಹಾಕ್ಕೊಂಡು ಹೊರಟ್ವಿ. ಇನ್ನೇನು ಒಂದು 5 ಕಿಲೋಮೀಟ್ರು ಇದೆ ಅನ್ನುವಂಗೆ ಹೊಟ್ಟೆ ಕೂಡ ತುಂಬ ಹಶ್ವಾಗ್ತಾಯಿತ್ತು. ಹಾಗಾಗಿ ಊಟ ಮಾಡಿಕೊಂಡು, ಅಂದರೆ ಬೆಳಗಿನ ತಿಂಡಿ ಮಾಡಿಕೊಂಡು ಹೊರಡೋಣ ಅಂತೇಳಿ ನಮ್ಮನೆಯವರು ಮತ್ತು ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಇಬ್ಬರು ಫ್ಯಾಮಿಲಿನೂ ಕೂಡ ಬಂದಿತ್ತು. ನಾನು ಪುಳಿಯೋಗರೆ ಮಾಡ್ಕೊಂಡಿದ್ರೆ ಅವರು ಒಬ್ಬರು ಪಲಾವ್ನ ಮಾಡ್ಕೊಂಡು ಬಂದಿದ್ರು, ಇನ್ನೊಬ್ಬರು ಚಪಾತಿ ಮತ್ತು ಅದಕ್ಕೆ 2 ಥರ ಗೊಜ್ಜನ್ನ ಮಾಡ್ಕೊಂಡು ಬಂದಿದ್ರು, ಅಂದರೆ ಡ್ರೈ ಪಲ್ಯನ ಮಾಡ್ಕೊಂಡು ಬಂದಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಒಂದು ಕಡೆ ಊಟ ಮಾಡ್ತಾಯಿದ್ದೀವಿ. ಅಂದರೆ ಒಂದು ಅಂಗಡಿ ಇತ್ತು, ಅದೇನೋ ಕ್ಲೋಸ್ ಆಗಿತ್ತು, ಜಾಗ ಎಲ್ಲ ನೀಟಾಗಿತ್ತು ಅಂತೇಳಿ. ಇನ್ನು ಬೆಟ್ಟಕ್ಕೆ ಇನ್ನೊಂದು 5 ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದು. ತಿಂಡಿ ತಿನ್ಕೊಂಡು ಬೆಟ್ಟ ಹತ್ತೋಣ ಅಂತೇಳಿ ಅಂದ್ಕೊಂಡು ನಾವಿಲ್ಲಿ ತಿಂಡಿ ತಿಂತಾಯಿದ್ದೀವಿ. ಚಿಂಟುಗೂ ಕೂಡ ತಿಂಡಿ ತಿನ್ನಿಸ್ಕೊಂಡು ನಾನು ಕೂಡ ಅದ್ರ ಜೊತೆಗೆ ತಿಂಡಿನ ತಿನ್ಕೊಂಡು, ಇನ್ನು ಉಳಿದವರು ಎಲ್ಲ ತಿಂಡಿನ ಮಾಡ್ಕೋತಾಯಿದ್ರು. ತಿಂಡಿ ಎಲ್ಲ ಮಾಡಿದ ನಂತರ ಇನ್ನೂ ತಿಂಡಿ ಸ್ವಲ್ಪ ಉಳಿದಿತ್ತು, ಅರ್ಧನೂ ಖಾಲಿಯಾಗಿಲ್ಲ. ಒಬ್ಬೊಬ್ಬರು ತೊಗೊಂಡೋಗಿದ್ದು ಅರ್ಧನೂ ಕೂಡ ಖಾಲಿಯಾಗಿರಲಿಲ್ಲ. ಎಲ್ಲರೂ ಒಂದೊಂದು ಬಾಕ್ಸ್ ದೊಡ್ಡ ಬಾಕ್ಸಲ್ಲೇ ತಂದಿದ್ರು. ಹಂಗಾಗಿ ಅರ್ಧನೂ ಕೂಡ ಖಾಲಿಯಾಗಿರಲಿಲ್ಲ. ಇನ್ನು ಉಳಿದಿದ್ದೆಲ್ಲ ಹಂಗೇ ಬಾಕ್ಸ್ಗೆ ಹಾಕ್ಕೊಂಡು ಹೊರಟ್ವಿ. ಇನ್ನೊಂದು 5 ಕಿಲೋಮೀಟ್ರ್ ಬೆಟ್ಟ ಇತ್ತು, ಹಾಗಾಗಿ ಹೊರಡ್ತಾ ಇದ್ದೀವಿ. ಸುತ್ತಮುತ್ತ ಮಾವಿನ ತೋಪು ಮತ್ತು ಗ್ರೀನರಿ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ನಮ್ಮ ಚಿಂಟು ಅಲ್ಲೊಂದು ಬೆಟ್ಟ ಇಲ್ಲೊಂದು ಬೆಟ್ಟ ನೋಡಮ್ಮ ಅಂತ ತೋರಿಸ್ತಾನೆ ಇದ್ದ.
ತುಂಬ ಚೆನ್ನಾಗಿತ್ತು. ಸುತ್ತಲೂ ಹಸಿರು ಮಧ್ಯೆ ಬೆಟ್ಟ ಗುಡ್ಡ ಎಲ್ಲ ನೋಡ್ತಾ ಇದ್ವಿ. ನೋಡಿಕೊಂಡು ಹೊರಟ್ವಿ ರೂಟ್ಗೆ. ನಾವಿಲ್ಲಿ ಇನ್ಸ್ಟಾದಲ್ಲಿ ರೀಲ್ನ ನೋಡಿ ನಾವು ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂತೇಳಿ ಹೊರಟಿದ್ದು. ನಮ್ಮನೆಯವರು ಪ್ಲ್ಯಾನ್ ಮಾಡಿದ್ದು. ಬಟ್ ನಮ್ಮನೆಯವ್ರ ಪ್ಲ್ಯಾನಿಂಗ್ನ ಅವ್ರ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಂಡ್ರು. ಅವರು ನಾವು ಕೂಡ ನೋಡಿಲ್ಲ, ನಾವು ಬರ್ತೀವಿ ಹೋಗೋಣ ಅಂತೇಳಿ ಇನ್ನಿಬ್ಬರು ಫ್ರೆಂಡ್ಸು ಜಾಯ್ನ್ ಆದರು. ಮತ್ತು ನಮಗೂ ಒಬ್ಬರೇ ಹೋಗೋದಕ್ಕೆ ಬೇಜಾರಾಗ್ತಿತ್ತು. ಅವರು ಕೂಡ ಬಂದಿದ್ದರಿಂದ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತೇಳಿ ಎಲ್ಲರೂ ಕೂಡ ಸೇರಿ ಜೊತೆಲೇ ಹೊರಟ್ವಿ. ಇದೇನಕ್ಕಪ್ಪ ಸಡನ್ ಪ್ಲ್ಯಾನ್ ಆಯಿತು ಅಂತ ಅಂದರೆ, ನಮ್ಮನೆಯವರು ಯಾವುದಾದ್ರೂ ಪ್ಲೇಸು ಇಲ್ಲ ರೆಸಾರ್ಟು ಏನಾದರೂ ನೋಡ್ತು ಅಂತ ಅಂದರೆ ಇನ್ಸ್ಟಾದಲ್ಲಿ ನನಗೆ ಯಾವಾಗಲೂ ಶೇರ್ ಮಾಡ್ತಾನೆ ಇದ್ರು. ನಾನು ಅಂತ ಇದ್ದೆ, ಬರೀ ಶೇರ್ ಮಾಡೋದಷ್ಟೇ, ಎಲ್ಲೂ ಕರ್ಕೊಂಡೋಗಲ್ಲ ನೀವು ಅಂತ. ನನಗೇನು ಜಾಸ್ತಿ ಖರ್ಚು ಮಾಡಿ ಏನು ಕರ್ಕೊಂಡೋಗಿ ಮಾಡಿ ಅಂತ ಕೇಳಲ್ಲ. ಜಸ್ಟ್ ಹೋಗಿದ್ದು ಬರೋಣ, ಒಂದು ಪ್ಲೇಸ್ ಅಂತ ಅಂದರೆ ನೋಡ್ಕೊಂಡು ಬರೋಣ, ಬಜೆಟ್ ಫ್ರೆಂಡ್ಲಿಯಾಗಿ ಯಾವುದೇ ರೀತಿಯ ಖರ್ಚಿಲ್ದೇ ಯಾವುದೋ ಒಂದು ಪ್ಲೇಸ್ಗೆ ಹೋಯ್ತು ಅಂದರೆ ನಾವು ಕೂಡ ಟೈಮ್ ಸ್ಪೆಂಡ್ ಮಾಡ್ಬೋದು. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೇ ಇರ್ತೀವಿ, ಯಾರ ಜೊತೆನೂ ಮಾತಾಡಲ್ಲ, ಎಲ್ಲೂ ಹೊರಗಡೆನೂ ಹೋಗಲ್ಲ ನಾವು. ಹಾಗಾಗಿ ಬೇಜಾರಾಗ್ತಾ ಇರುತ್ತೆ. ಇನ್ನು ಚಿಂಟುನು ಕೂಡ ಸ್ಕೂಲ್ಗೆ ಹೋಗ್ತಾನೆ ಬರ್ತಾನೆ. ಅದನ್ನು ಬಿಟ್ಟರೆ ಅವನದು ಕೂಡ ಯಾವುದೇ ರೀತಿ ಆ್ಯಕ್ಟಿವಿಟಿ ಇರಲ್ಲ, ಬರೀ ಓದೋದು ಬರೆಯೋದು ಇದೇ ಆಗೋಗಿರುತ್ತೆ ಅಂತೇಳಿ ಕೇಳ್ತಾನೆ ಇದ್ವಿ ಸುಮಾರು ದಿವಸದಿಂದ. ಹಾಗಾಗಿ ಏನೋ ಗೊತ್ತಿಲ್ಲ, ಈ ಸಲ ಹೋಗೋಣ ನಾವು. ಇದು ನೋಡಿದ್ನಲ್ಲ, ಹತ್ರ ಇದೆ ನಮಗೆ, ಒಂದು 55 ಕಿಲೋಮೀಟ್ರ್ ಅಂದರೆ ಆರಾಮಾಗಿ ಸ್ಕೂಟ್ರಲ್ಲಿ ಹೋಗಿದ್ದು ಬರ್ಬೋದು, ತೊಂದರೆ ಇಲ್ಲ ಅಂತೇಳಿ. ಆಮೇಲೆ ಸ್ಕೂಟ್ರದ್ದು ಕೂಡ HSRP ಪ್ಲೇಟ್ನ ಹಾಕ್ಸಿರ್ಲಿಲ್ಲ, ಹಾಗಾಗಿ ಅದು ಕೂಡ ರೆಡಿಯಾಗಿತ್ತಲ್ಲ, ಇನ್ನೇನು ಎಲ್ಲೋದ್ರೂ ತೊಂದರೆ ಇಲ್ಲ ಹೆಲ್ಮೆಟ್ ಹಾಕ್ಕೊಂಡು ಅಂತೇಳಿ ಹೊರಟ್ವಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಬೆಟ್ಟ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇನೇ ರೇವಣಸಿದ್ದೇಶ್ವರ ಸ್ವಾಮಿ ಬೆಟ್ಟ ಆಗಿರುತ್ತೆ. ಇನ್ನು ಮೇಲ್ಗಡೆಗೆ ಹೋಗ್ಬೇಕಾದ್ರೆ ಮೆಟ್ಲತ್ತು ಕೂಡ ಹೋಗ್ಬೋದು, ಮತ್ತು ಬೈಕಲ್ಲೂ ಕೂಡ ಹೋಗ್ಬೋದು. ಇಲ್ಲಿ ಬೈಕಲ್ಲಿ ಹೋಗೋರಿಗೆ ಟಿಕೆಟ್ ಹರಿತಿದ್ರು, ಜಸ್ಟ್ 10 ರೂಪೀಸ್ ಅಷ್ಟೇ ಟಿಕೆಟ್ ಹರಿತಿದ್ರು. ಆ ಟಿಕೆಟ್ನು ಕೂಡ ಹರಿಸ್ಕೊಂಡು ಮೇಲ್ಗಡೆ ಹೊರಟ್ವಿ. ಸ್ವಲ್ಪ ಅಪ್ ರೋಡ್ ಇತ್ತು, ಹಾಗಾಗಿ ಹೋಗ್ತಾ ಇದ್ದೀವಿ. ನಾವು ಒಂದು ಇಮ್ಯಾಜಿನೇಷನಲ್ಲಿ ಬಂದಿದ್ದೀವಿ, ಬೆಟ್ಟ ಈ ರೀತಿ ಇರ್ಬೋದು ಆ ರೀತಿ ಇರ್ಬೋದು, ಆರಾಮಾಗಿ ಹತ್ಬೋದು, ನೋಡೋಣ ತೊಂದರೆ ಏನಿಲ್ಲ ಅಂತ. ಹಾಗಾಗಿ ನೋಡೋಣ ಯಾವ ರೀತಿ ಇದೆ ಅಂತ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಇನ್ನು ಯಾರಾದ್ರೂ ಒಂದ್ಸಲನೂ ನೋಡಿಲ್ಲ ಈ ಬೆಟ್ಟನ ಅಂತ ಹೇಳಿದ್ರೆ, ನೀವು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಹತ್ರದಲ್ಲೇ ಇತ್ತು ಅಂತಂದರೆ, ಅಕ್ಕಪಕ್ಕ ಹಳ್ಳಿಯವರಾಗಿತ್ತು ಅಂತ ಅಂದರೆ ಒನ್ ಡೇ ಟ್ರಿಪ್ಗೆ ಆರಾಮಾಗಿ ನೀವು ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಬರ್ಬೋದು. ಇನ್ನು ಮಕ್ಕಳು ಕರ್ಕೊಂಡೋಯ್ತು ಅಂತ ಅಂದರೆ ತುಂಬಾ ಎಂಜಾಯ್ ಮಾಡ್ತಾರೆ. ಹಾಗೆಯೇ ಮೆಟ್ಲು ಹತ್ಬೇಕಾದ್ರೆ ಅಷ್ಟೇ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಈ ಬೆಟ್ಟ ರಾಮನಗರ ಜಿಲ್ಲೆಯ ಅವೆರಳ್ಳಿ ಎಂಬ ಊರಿನಲ್ಲಿ ಇರೋದು. ಇದನ್ನು SRS ಹಿಲ್ಸ್ ಅಂತಲೂ ಕೂಡ ಕರೀತಾರೆ, ಅಥವಾ ರೇವಣಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ಬೆಟ್ಟ ಅಂತಲೂ ಕೂಡ ಕರೀತಾರೆ. ನೋಡ್ತಾ ಇರ್ಬೋದು ಇಲ್ಲಿ ಮೆಟ್ಲು ಹತ್ಕೊಂಡು ಬರೋರು ಈ ಕಡೆಯಿಂದ ಬರ್ತಾರೆ, ಅಂದರೆ ನಮ್ಮ ರೈಟ್ ಸೈಡಲ್ಲಿ ಒಂದು ರೋಡ್ ಇತ್ತಲ್ಲ ಅಲ್ಲಿಂದ ಬರ್ತಾರೆ. ಇನ್ನು ನಾವು ಸ್ಕೂಟರಲ್ಲಿ ಬರ್ತಾ ಇದ್ವಲ್ಲ, ನೋಡ್ತಾ ಇರ್ಬೋದು ನೀವು, ತುಂಬಾ ಹಪ್ಪಿತ್ತು. ಮತ್ತು ಅಪ್ಪಲ್ಲಿ ಬಂದು ನಾವಿಲ್ಲಿ ಗಾಡಿ ಎಲ್ಲ ಪಾರ್ಕ್ ಮಾಡಿದ್ರಲ್ಲ, ಹಾಗೇನೆ ಒಂದು ಕಡೆ ನೆರಳಲ್ಲಿ ಸ್ಕೂಟ್ರನ್ನ ಹಾಕೋಣ ಅಂತೇಳಿ ಸ್ಕೂಟ್ರು ನಿಲ್ಸೋದಕ್ಕೆ ಹೋದ್ವಿ. ಇನ್ನು ನಮ್ಮ ಜೊತೇಲಿ ಬಂದವರು ನಮ್ಮ ಹಿಂದೆನೇ ಬರ್ತಾಯಿದ್ರು. ನಾವು ಕೂಡ ಗಾಡಿನ ನೆರಳಲ್ಲಿ ಹಾಕಿ, ಅವರು ಕೂಡ ಗಾಡಿನ ನೆರಳಲ್ಲಿ ಹಾಕೊಂಡ್ರು. ನೆಕ್ಸ್ಟ್ ಎಲ್ಲರೂ ಕೂಡ ಹೆಲ್ಮೆಟ್ನ ಇಟ್ಟು ಒಂದು ಕಡೆ ಬ್ಯಾಗ್ನ ಇಡೋಣ ಅಂದ್ಬಿಟ್ಟು ಹುಡುಕ್ತಾ ಇದ್ವಿ. ಅಲ್ಲಿ ಒಂದು 4-5 ಅಂಗಡಿ ಅಷ್ಟೇ ಇದ್ದಿದ್ದು. ಇನ್ನು ಊಟದ ಬಾಕ್ಸಲ್ಲೆಲ್ಲ ಊಟ ಹಂಗೆ ಇತ್ತಲ್ವ, ತೂಕ ಆಗಿಬಿಡುತ್ತೆ, ನೀರು ಬಾಟ್ಲೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ಬ್ಯಾಗನ್ನು ಇಲ್ಲೇ ಇಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಗಾಡಿ ಎಲ್ಲ ಪಾರ್ಕ್ ಮಾಡಿದ ನಂತರ ಅಲ್ಲಿ ಅಂಗಡಿ ಕಡೆ ನೋಡ್ತಾ ಇದ್ವಿ. ಅಂಗಡಿ ಹತ್ರ ಬ್ಯಾಗ್ನ ಇಟ್ಟು ಬರೀ ವ್ಯಾನಿಟಿ ಬ್ಯಾಗ್ ಒಂದು ಏನೋ ಫೋನ್ ಏನಾದರೂ ಇಟ್ಕೊಳ್ಳೋಕ್ಕಿರಲಿ ಅಂದ್ಬಿಟ್ಟು ನಂದೊಂದು ಬ್ಯಾಗ್ ಮಾತ್ರ ವ್ಯಾನಿಟಿ ಬ್ಯಾಗ್ನ ಇಟ್ಕೊಂಡ್ವಿ. ಇನ್ನೆಲ್ಲರೂ ಹಂಗೇ ನಡೀತಾ ಇದ್ದಾರೆ. ಮತ್ತು ನಾನಲ್ಲಿ ಏನಾದರೂ ದಾಹ ಆಗಿದ್ರೆ ಬೆಟ್ಟ ಹತ್ಬೇಕಾದ್ರೆ, ಅಂದರೆ ನನಗೆ ಅಷ್ಟು ಐಡಿಯಾ ಇಲ್ಲ ಯಾವ ರೀತಿ ಬೆಟ್ಟ ಇದೆ ಅಂತ. ಏನಾದರೂ ಆಗಲಿ ನಡಿಬೇಕಾದ್ರೆ ಸ್ವಲ್ಪ ದಾಹ ಆದರೆ ಒಂದು ಬಾಟ್ಲು ನೀರಿರಲಿ. ಮತ್ತು ಅಲ್ಲೇ ಸೌತೆಕಾಯಿನೂ ಕೂಡ ಮಾರ್ತಾಯಿದ್ರು. ಸೌತೆಕಾಯಿ ತುಂಬಾ ಮಾರ್ತಾಯಿರ್ತಾರೆ, ಅವ್ರಿಗೆ ಗೊತ್ತು ಸೌತೆಕಾಯಿ ಏನಕ್ಕೆ ಬೇಕು ಅಂತ, ಅದಕ್ಕೆ ಮಾರ್ತಾಯಿದ್ರು. ನಮಗಷ್ಟು ಐಡಿಯಾ ಇರಲಿಲ್ಲ, ಏನೋ ಶೆಕೆ ಅಲ್ವಾ ಅದಕ್ಕೆ ಮಾರ್ತಾಯಿದ್ದಾರೆ ಅಂದ್ಕೊಂಡು ನಾವು ಕೂಡ 20 ರೂಪಾಯಿಗೆ 2 ಸೌತೆಕಾಯಿ ಅಂತೇಳಿ ಒಂದು 6 ಸೌತೆಕಾಯಿ ಎಲ್ರಿಗೂ ಒಂದೊಂದು ಬರಲಿ ಅಂದ್ಬಿಟ್ಟು ಕಟ್ ಮಾಡಿಸ್ಕೊಂಡು, ಅದಕ್ಕೇನು ಉಪ್ಪು ಸೇರಿಸಲಿಲ್ಲ, ಇರುವಾರು ದಾಹ ಆಗುತ್ತೆ ಅಂದ್ಬಿಟ್ಟು ಹೊರಟ್ವಿ. ಅಲ್ಲೇ ಬರಬೇಕಾದ್ರೆ ಭೀಮೇಶ್ವರ ದೇವಸ್ಥಾನ ಇತ್ತು. ಇನ್ನು ಆ ಕಡೆಯಿಂದ ಬಂದು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆರಾಮಾಗಿದೆ, ನಡಿಗೆ ಮಾಡ್ಬೋದು ನಾವು, ಮೆಟ್ಲುಗಳೇನು ಅಷ್ಟೇನು ಸ್ಟೆಪ್ಸ್ಗಳಿಲ್ಲ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಕಡೆ ಅಪ್ ಇತ್ತು, ಒಂದು ಕಡೆ ಡೌನ್ ಇತ್ತು, ಒಂದು ಕಡೆ ಇಳಿಯೋ ಥರ ನಡಿಬೇಕಿತ್ತು, ಇನ್ನೊಂದು ಕಡೆ ಮೇಲ್ಗಡೆ ಏರೋ ರೀತಿ ನಡಿಬೇಕಿತ್ತು. ಹಾಗಾಗಿ ಈ ಥರನೇ ಇರ್ಬೋದೇನೋ, ತೊಂದರೆ ಇಲ್ಲ, ಆರಾಮಾಗಿ ನಡಿಬೋದಲ್ವ ಸ್ಟೆಪ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಆ ಕಡೆ ಈ ಕಡೆ ಎಲ್ಲ ವ್ಯೂವ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತು ಅಲ್ಲಿ ಒಂದು ರೆಸಾರ್ಟು ಕೂಡ ಇತ್ತು, ಅದನ್ನು ಕೂಡ ನೋಡ್ತಾ ಇದ್ವಿ. ಅಲ್ಲಿ ಮತ್ತು ಒಂದು ಬೋಟಲ್ಲೆಲ್ಲ ನೀರೆಲ್ಲ ಹೋಗೋದು ಅದೆಲ್ಲ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದಷ್ಟು ದೂರ ಮೆಟ್ಲು ಕೂಡ ಇದೆ, ಒಂದಷ್ಟು ದೂರ ಹಾಗೇ ಬಂಡೆ ಇದೆ, ಯಾವುದೇ ರೀತಿಯ ಮೆಟ್ಲಿಲ್ಲ. ಇನ್ನೆಲ್ಲರೂ ಕೂಡ ಜೊತೆಯಲ್ಲಿ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಹೋಗ್ತಾ ಇದ್ವಿ.
ಇನ್ನು ನಾನು ಹಿಂದೆಗಡೆನೇ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಹಂಗೂ ನಮ್ಮ ಮನೆಯವರು ಕೋತಿಗಳಿತ್ತು. ಹುಷಾರಾಗಿ ಬಾ, ಕೋತಿಗಳೆಲ್ಲ ಇದ್ದಾವೆ, ಏನಾದರೂ ಬ್ಯಾಗು ಮತ್ತು ಫೋನೆಲ್ಲ ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಹುಷಾರಾಗಿ ಬಾ ಅಂತ ಹೇಳ್ತಾಯಿದ್ರು. ಹಾಗೇನೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಮೆಟ್ಲು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ. ನಾನು ಹೇಳಿದ್ನಲ್ಲ, ಸ್ವಲ್ಪ ಅಪ್ ಇರುತ್ತೆ, ಸ್ವಲ್ಪ ಡೌನ್ ಇರುತ್ತೆ, ಕೆಲವೊಂದು ಕಡೆ ಮೆಟ್ಲು ಕೂಡ ಇಲ್ಲ. ಇನ್ನು ಕೆಲವೊಬ್ಬರು ಟ್ರೆಕ್ಕಿಂಗ್ ಎಲ್ಲ ಮಾಡೋರಿದ್ರಲ್ಲ, ಅವರೆಲ್ಲ ಆರಾಮ್ಸೆ ಮೇಲ್ಗಡೆ ಬರ್ತಾಯಿದ್ರು. ಇಲ್ಲಿ ನಾನು ಬರಬೇಕಾದ್ರೆ ಏನು ಮಾಡ್ತು, ಒಂದು ಕೋತಿ ನನ್ನ ಬ್ಯಾಗ್ನ ತಗೊಂಡಿದ್ನಲ್ಲ, ಏನೋ ಹಣ್ಣೋ ತಿಂಡಿನೋ ಇರಬೇಕು ಅಂದ್ಬಿಟ್ಟು ಬ್ಯಾಗ್ನ ಕಿತ್ಕೊಳ್ಳೋಕೆ ಬಂತು. ನಾನು ಅಲ್ಲೇ ಬಡ್ಕೊಂಡು ಬಿಡಲ್ಲಿ ನಿಂತ್ಕೊಬಿಟ್ಟೆ. ಇನ್ನು ನಮ್ಮ ಜೊತೆ ಬಂದಿದ್ದವರು ನಮ್ಮ ಬ್ಯಾಗ್ನ ಇಸ್ಕೊಂಡ್ರು. ಮತ್ತು ಹುಷಾರು, ಫೋನು ಕಿತ್ಕೊಬಿಡುತ್ತೆ ಅಂತ ಹೇಳ್ತಾಯಿದ್ರು. ನೆಕ್ಸ್ಟು ಅದು ನೋಡ್ತಾ ಇರ್ಬೋದು, ನಮ್ಮ ಹಿಂದಿಂದೇನೆ ಅಂದರೆ ಬ್ಯಾಗ್ ಎಲ್ಲ ಅವ್ರ ಜೊತೆ ಇತ್ತು, ಅವ್ರ ಹತ್ರ ಇತ್ತಲ್ಲ, ಅವ್ರ ಹತ್ರನೇ ಹೋಗ್ತಾನೆ ಇತ್ತು. ಮತ್ತು ಅವ್ರು ಮುಟ್ಟಿದ್ರು ಗೊರ್ರ ಅಂತಿತ್ತು. ಬಟ್ ಕಚ್ಚೋದು ಮಾಡೋದೇನು ಮಾಡ್ತಿರ್ಲಿಲ್ಲ, ಏನೋ ತಿನ್ನೋದು ಕೊಡ್ತಾರೆ ಅಂದ್ಬಿಟ್ಟು ನಮ್ಮ ಹಿಂದಿಂದೇನೆ ಬರ್ತಾಯಿತ್ತು. ನೋಡ್ತಾ ಇರ್ಬೋದು ನೀವು ಹೆಂಗೆ ಫಾಲೋ ಮಾಡ್ತಾನೆ ಇತ್ತು ಅಂತ. ನಾನು ಫುಲ್ ಭಯದಲ್ಲಿ ಸೈಲೆಂಟಾಗಿ ಹೊಟ್ಟೋದೆ. ಬ್ಯಾಗು ಬೇಡ, ಫೋನು ಬೇಡ ಸವಾಸ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಫೋನ್ನ ಸೈಡಲ್ಲಿ ಇಟ್ಕೊಂಡು ಹೊಟ್ಟೋದೆ. ಇನ್ನು ನೆಕ್ಸ್ಟ್ ನಾವು ಹೋಗ್ಬೇಕಾದ್ರೆ ಮಧ್ಯದಲ್ಲೇ ಗಣೇಶನ ದೇವಸ್ಥಾನ ಇತ್ತು. ಅದನ್ನ ನೋಡಿಕೊಂಡು ಇನ್ನು ಸುತ್ತಮುತ್ತ ಅಂತೂ ಗ್ರೀನರಿ ಮತ್ತು ಅದು ಬೆಟ್ಟ ಎಲ್ಲ, ಅದ್ರ ಮಧ್ಯೆ ನೀರು, ಅದೆಲ್ಲ ಸಖತ್ತಾಗಿ ಕಾಣಿಸ್ತಿತ್ತು. ನೋಡ್ತಾ ಇರ್ಬೋದು ನೀವು ಮೆಟ್ಲುಗಳನ್ನ ಯಾವ ರೀತಿ ಡೌನು, ಅಪ್ಸ್ ಆ್ಯಂಡ್ ಡೌನ್ ಇತ್ತು ಅಂತ. ಆಮೇಲೆ ಕೋತಿಗಳಂತೂ ತುಂಬಾ ಜಾಸ್ತಿ ಇತ್ತು ಅಲ್ಲಿ ಏನಂತಂದರೆ, ನಾವು ಎಲ್ಲಿ ಹಿಂಸೆಯಿಂದ ಹೋಗ್ತೀವಿ ಕಾಲಿಟ್ಕೊಂಡು ಅಂತ ಅದೇ ಜಾಗದಲ್ಲಿ ಕೋತಿಗಳು ಅಟ್ಯಾಕ್ ಮಾಡ್ತಿತ್ತು ಎಲ್ಲರೂ. ಆ ಕಡೆಯಿಂದ ಬರೋರು, ಈ ಕಡೆಯಿಂದ ಹೋಗೋರನ್ನ. ಯಾಕಂದರೆ ಏನಾದರೂ ತಿಂಡಿನೋ ಇಲ್ಲ ಅಂದರೆ ದೇವ್ರ ಪ್ರಸಾದ ಮತ್ತು ಬಾಳೆಹಣ್ಣೆಲ್ಲ, ಕಾಯೆಲ್ಲ ತರ್ತಿರಲ್ಲ ಪೂಜೆ ಮಾಡಿಸ್ಕೊಂಡು, ಈ ಕಡೆಯಿಂದ ಹೋಗ್ಬೇಕಾದ್ರೂ ತೊಗೋಗ್ತೀವಿ, ಆ ಕಡೆಯಿಂದ ಬರಬೇಕಾದ್ರೂ ತೊಗೊಂಡು ಬರ್ತೀವಲ್ಲ, ಹಾಗಾಗಿ ಏನಾದರೂ ಸಿಗುತ್ತೇನೋ ಕಿತ್ಕೊಳ್ಳೋಣ ಅಂತೇಳಿ ಕೆಲವೊಂದು ಕೋತಿಗಳು ಬ್ಯಾಗನ್ನು ಕೂಡ ಕಿತ್ಕೊಬಿಡ್ತವೆ. ಕಿತ್ಕೊಂಡು ಬ್ಯಾಗೆಲ್ಲ ಹರಿದು ಚಿತ್ರಾನ್ನ ಮಾಡಿ ಅದರಲ್ಲಿರೋದು ಏನಾರು ಸಿಗುತ್ತೇನೋ ಅಂದ್ಬಿಟ್ಟು ತಿನ್ನೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇನ್ನಿಲ್ಲಿ ಹತ್ಕೊಂಡು ಬರ್ತಾಯಿದ್ದೀವಿ. ಚಿಂಟು ಅವ್ರ ಅಪ್ಪ ಮಗ ಇಬ್ಬರೂ ಮುಂದೆಗಡೆ ಹೋಗ್ತಾನೆ ಇದ್ದಾರೆ ಫಾಸ್ಟಾಗೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ವ್ಯೂ ಚೆನ್ನಾಗಿದೆ ಅಂತ. ನಾವು ಏನೋ ಅಂದ್ಕೊಂಡು ಬಂದ್ವಿ, ಬಟ್ಟು ತುಂಬಾ ಕಷ್ಟ ಇದೆ ಮೆಟ್ಲತ್ತದು. ನೋಡ್ತಾ ಇರ್ಬೋದು ನೀವು ಸಣ್ಣ ಸಣ್ಣ ಅಜ್ಜನೇ ಇಟ್ಕೊಂಡು, ಮತ್ತು ಆ ಕಡೆ ಈ ಕಡೆ ಕಬ್ಬಿಣದ್ದು ಇದು ಮಾಡಿದ್ದಾರೆ ಇಟ್ಕೊಳ್ಳೋಕ್ಕೆ ಸಪೋರ್ಟ್ಗೆ. ಮತ್ತು ಮೇಲ್ಗಡೆ ಎಲ್ಲ ಶೀಟ್ನ ಹಾಕಿದ್ದಾರೆ. ಇಲ್ಲ ಅಂದರೆ ಶೀಟ್ ಹಾಕಿಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ಸುಸ್ತಾಗಿಬಿಡ್ತಿತ್ತು. ಎಷ್ಟೆಷ್ಟು ಚಿಕ್ಕ ಚಿಕ್ಕ ಮೆಟ್ಲು ಅಂತ ಅಂದರೆ ಒಂದೊಂದೇ ಹೆಜ್ಜೆನೇ ಇಟ್ಕೊಂಡು ಹೋಗಬೇಕು. ಇನ್ನೇನಾದರೂ ಜಾರ್ತು ಅಂದರೆ ತುಂಬಾ ಕಷ್ಟ. ಮತ್ತು ಮಳೆ ಬೀಳೋದ್ರಿಂದ ಮೆಟ್ಲುಗಳು ಸ್ವಲ್ಪ ನೈಸು ಕೂಡ ಆಗ್ಬಿಟ್ಟಿತ್ತು. ನಮ್ಮ ಕಾಲಿಗೆ ಸ್ವಲ್ಪ ಜಾರ್ದಂಗೆ ಅಂತ ಅನ್ನಿಸ್ತಿತ್ತು. ಏನಿಲ್ಲ, ಆರಾಮಾಗಿ ಸಪೋರ್ಟ್ ಇತ್ತಲ್ಲ, ಆ ಕಡೆ ಈ ಕಡೆ ಸರಳಿತ್ತಲ್ಲ ಕಬ್ಬಿಣದ್ದು, ಅದನ್ನ ಇಟ್ಕೊಂಡು ಆರಾಮಾಗಿ ಹತ್ಬೋದು. ನೋಡ್ತಾ ಇರ್ಬೋದು ನಮ್ಮ ಜೊತೆ ಇನ್ನು ಬೇರೆಯವರೆಲ್ಲ ಬರ್ತಿದ್ರಲ್ಲ, ಇನ್ನೆಷ್ಟು ದೂರ, ಆ ಕಡೆಯಿಂದ ಬರೋರನ್ನ ಇನ್ನೆಷ್ಟು ದೂರ ಐತಿ ಅಂತ ಕೇಳ್ತಿದ್ರು. ಇನ್ನು ಆ ಕ್ರಾಸ್ಗೆ ಹೋದ್ರೇ ಸಿಗುತ್ತೆ ಹೋಗಿ ಅಂತ ಅಂತಿದ್ರು. ಇನ್ನು ನಾನು ನಿಧಾನಕ್ಕೆ ಹತ್ಕೊಂಡು, ಆಲ್ರೆಡಿ ಅಪ್ಪ ಮಗ ಇಬ್ಬರೂ ಹೋಗಿ ಕೂತ್ಕೊಬಿಟ್ಟಿದ್ರು. ನಿಧಾನಕ್ಕೆ ಹತ್ಕೊಂಡು ಕೂತ್ಕೊಂಡ ನಂತರ ಸ್ವಲ್ಪ ದಾಹ ಆಗ್ತಿತ್ತು. ಹಂಗಾಗಿ ಹೆಂಗಿದ್ರು ಸೌತೆಕಾಯಿ ಬ್ಯಾಗಲ್ಲಿತ್ತಲ್ಲ, ಅದನ್ನು ತಿಂದ್ಕೊಂಡು ಸ್ವಲ್ಪ ದಾಹ ಎಲ್ಲ ಹಿಂಗಿಸ್ಕೊಂಡು ಮೆಟ್ಲನ್ನ ಹತ್ತಿದ್ವಿ. ಇನ್ನು ನಮ್ಮ ಜೊತೆ ಬಂದವರು ಅವರೇ ಒಂದು ದಿಕ್ಕು, ನಾವೇ ಒಂದು ದಿಕ್ಕು ಆಗೋದ್ವಿ. ಯಾಕಂದರೆ ಇಬ್ಬರು ಮಾತ್ರ ಫಾಸ್ಟಾಗಿ ಹತ್ಬಿಟ್ರು, ಇನ್ನಿಬ್ಬರು ಸ್ಲೋಗಿ ಬಂದರು. ಇನ್ನು ನಾವು ಮಧ್ಯದಲ್ಲಿ ಮಾತ್ರ ಜೊತೆಲೇ ಇದ್ವಿ. ಅವ್ರು ಸಪ್ರೇಟ್, ನಾವು ಸಪ್ರೇಟ್ ಆದ್ವಿ. ಇಳಿಬೇಕಾದ್ರೆ ಜೊತೆಲೇ ಬಂದ್ವಿ. ಇನ್ನೆಲ್ಲ ನೋಡೋದೆಲ್ಲ ಜೊತೆಲೇ ನೋಡೋಕ್ಕಾಗಲಿಲ್ಲ. ಮತ್ತು ಇಲ್ಲಿ ಒಂದು ಶಿವಲಿಂಗ ಇತ್ತಲ್ಲ, ಅಲ್ಲಿ ದೇವರ ಉದ್ಭವ ಆಗಿರೋದು ಅಂತ ಹೇಳ್ತಾರೆ. ಮತ್ತು ಇಲ್ಲಿಗೆ ಬಂದು ನೋಡಿದ್ವಿ ನಾವು, ಇದೇನೇ ಇರ್ಬೋದೇನೋ ದೇವಸ್ಥಾನ, ಇಷ್ಟೇನೇನೋ ಅಂದ್ಕೊಂಡು ನಾವು ಅಂದ್ಕೊಂಡ್ವಿ. ಬಟ್ ಇಷ್ಟಲ್ಲ, ಅದು ಇನ್ನೂ ಕೆಳಗಡೆ ಇಳಿಬೇಕು. ಈಗ ಮೇಲ್ಗಡೆ ಹತ್ತಿದ್ದೀವಿ, ಇನ್ನೊಂದು ಬೆಟ್ಟ, ಆ ಬೆಟ್ಟನ ಕೆಳಗಡೆ ಇಳಿಬೇಕು. ನಾವೇನು ಹತ್ತಿದ್ದೀವಿ ಬೆಟ್ಟ, ಇದೇ ಬೆಟ್ಟ ಅಂದ್ಕೊಂಡು ಮತ್ತು ಆ ಬೆಟ್ಟಕ್ಕೆ ಬಂದು ಮತ್ತೆ ಕೆಳಗಡೆ ಇಳಿಬೇಕು. ಅಲ್ಲಿ ದೇವಸ್ಥಾನ ಇರೋದು ನೋಡ್ತಾ ಇರ್ಬೋದು. ಅದನ್ನು ಕೂಡ, ಈ ಕೆಳಗಡೆ ಇಳಿಯೋ ಬೆಟ್ಟನೂ ಕೂಡ ಅದೇ ರೀತಿ ಮೆಟ್ಲು ಮತ್ತು ಸರಳೆಲ್ಲ ಇಟ್ಟಿದ್ರು. ಇದೇನು ಜಾಸ್ತಿ ದೂರ ಇರಲಿಲ್ಲ. ಇನ್ನು ಈ ದೇವಸ್ಥಾನ ಬಂದು ಮೇಲ್ಗಡೆನೂ ಬೆಟ್ಟ, ಕೆಳಗಡೆನೂ ಬೆಟ್ಟ, ಮಧ್ಯದಲ್ಲಿ ದೇವಸ್ಥಾನ ಇರೋದು. ಅಂದರೆ ದೇವರು ಮಧ್ಯದಲ್ಲಿ ನೆಲೆಸಿರೋದು. ಶ್ರೀ ರೇವಣಸಿದ್ದೇಶ್ವರ ಮಹಾನ್ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಪುನರ್ಜನ್ಮವೆಂದು ಕರೀತಾರೆ ಈ ಸ್ಥಳನ. ಇಲ್ಲಿ ರೇಣುಕಾಚಾರ್ಯರು ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಯ ರೂಪದಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರ ನಡೆಯುತ್ತೆ. ಮತ್ತು ದೀಪಾವಳಿ ಟೈಮಲ್ಲಿ ಲಕ್ಷ ದೀಪೋತ್ಸವ ಮತ್ತು
ಶಿವರಾತ್ರಿ ಟೈಮಲ್ಲಿ ಕೊಂಡೋತ್ಸವ ಮತ್ತು ಜಾತ್ರೆಗಳು ಕೂಡ ನಡೆಯುತ್ತಂತೆ. ಮತ್ತು ಭಾನುವಾರ ಸೋಮವಾರ ಹೆವಿ ರಶ್ ಇರುತ್ತಂತೆ. ಭಾನುವಾರ ಎಲ್ರಿಗೂ ರಜೆ ಇರುತ್ತೆ ಮತ್ತು ಸೋಮವಾರ ಈಶ್ವರನ ವಾರ ಆಗಿರೋದ್ರಿಂದ ಅವತ್ತೊಂದು ದಿನವೂ ಕೂಡ ತುಂಬಾ ರಶ್ ಇರುತ್ತೆ. ಇನ್ನು ನಾವು ಹೋಗ್ಬೇಕಾದ್ರೂ ಕೂಡ ತುಂಬಾ ರಶ್ ಇತ್ತು. ಇನ್ನು ಇಷ್ಟು ದೂರ ಬಂದು ದೇವ್ರ ದರ್ಶನ ಮಾಡದೆ ಹೋಗಬಾರ್ದು ಅಂತೇಳಿ ನೆಕ್ಸ್ಟು ನಾವು ಮೆಟ್ಲು ಇಳಿದ ತಕ್ಷಣವೇ ನಮಗೆ ಇಲ್ಲಿ ಚರ್ಪನ ಕೊಡ್ತಾಯಿದ್ರು. ನೆಕ್ಸ್ಟು ಪ್ರಸಾದನ ಇಸ್ಕೊಂಡು ತಿನ್ಕೊಂಡು ಅಲ್ಲೇನೆ ನೀರಿತ್ತು, ಕೈ ತೊಳ್ಕೊಂಡು ನೀರನ್ನು ಕೂಡ ಕುಡ್ಕೊಂಡು, ಅಂದರೆ ದಾಹ ಆಗ್ತಿತ್ತಲ್ಲ, ನೀರನ್ನ ಕೂಡ ಕುಡ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಏನೊಂದು 1/4 ಗಂಟೆ ಅಷ್ಟರಲ್ಲೆಲ್ಲ ದರ್ಶನ ಆಗೋಯ್ತು. ಬೇಗನೆ ಕಳಿಸ್ತಾನೆ ಇದ್ದರು. ದೇವಸ್ಥಾನದ ಒಳಗಡೆ ಯಾವುದೇ ರೀತಿ ಫೋಟೋ ತೆಗೆಯೋ ರೂಲ್ಸ್ ಇರಲಿಲ್ಲ. ಹಾಗಾಗಿ ನಾನು ಯಾವುದೇ ರೀತಿ ಫೋಟೋ ವಿಡಿಯೋ ಏನು ಮಾಡ್ಕೊಳ್ಳಲಿಲ್ಲ. ಕ್ಯೂನಲ್ಲಿ ನಿಂತಿದ್ವಲ್ಲ, ಅದಷ್ಟೇ ಕ್ಲಿಪ್ ಮಾತ್ರ ತಗೊಂಡೆ. ಮತ್ತು ದೇವರು ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವೇನು ಈಶ್ವರನ ಪ್ರತಿಮೆ ನೋಡ್ತೀವಲ್ಲ ಅದೇ ರೀತಿ ಆ ದೇವಸ್ಥಾನದ ದೇವರ ಪ್ರತಿಮೆ ಇರೋದು. ಹಾಗಾಗಿ ನೋಡಿಕೊಂಡು ನೆಕ್ಸ್ಟು ನಾವಿಲ್ಲಿ ಇನ್ನು ಮೇಲ್ಗಡೆ ಹೋಗೋಣ ಅಂದ್ಬಿಟ್ಟು ಮೆಟ್ಲತ್ತಿ ಮೇಲ್ಗಡೆ ಹೋಗ್ತೇನು. ನಡೆಯೋಕ್ಕೆ ಆಗಲ್ಲ ಅನ್ನೋ ತೊಂದರೆ ಏನಿಲ್ಲ. ಆರಾಮಾಗಿ ಮೆಟ್ಲೊತ್ಕೊಂಡು, ಅಂದರೆ ನಿಧಾನವಾಗಿ ಮೆಟ್ಲೊತ್ಕೊ ಹೋಗ್ಬೋದು. ನೆರಳು ಕೂಡ ಇತ್ತು. ಹಾಗೆಯೇ ಆರಾಮಾಗಿ ಮೆಟ್ಲೊತ್ಕೊಂಡು ಮೆಟ್ಲು ಮತ್ತು ಇಳ್ಕೊಂಡು ದೇವ್ರ ದರ್ಶನನೂ ಕೂಡ ಮಾಡಿಕೊಂಡು ಇವಾಗ ವಾಪಸ್ ಬರ್ತಾ ಇದ್ದೀವಿ. ನನಗೆ ತುಂಬಾ ಇಷ್ಟ ಆಯಿತು ಈ ಪ್ಲೇಸು. ನೀವು ಕೂಡ ಒಂದ್ಸಲ, ಯಾರೆಲ್ಲ ನೋಡಿಲ್ಲ, ನೀವು ಕೂಡ ಒಂದ್ಸಲ ಈ ಪ್ಲೇಸ್ಗೆ ಒಂದ್ಸಲ ಹೋಗಿದ್ದು ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ಇನ್ನು ಬಂದಿರೋರೆಲ್ಲ ನಾವೊಂದು ಕಡೆ ಅವರೊಂದು ಕಡೆ ಆದ್ವಿ. ಬಿಡು ಕೆಳಗಡೆ 3 ಜನನೂ, ಅಂದರೆ 3 ಜೋಡಿನೂ ಹೋಗಿ ಕೆಳಗಡೆ ಒಂದು ಕಡೆ ಸೇರೋಣ ಅಂತೇಳಿ ನಮ್ಮ ಪಾಡಿಗೆ ನಾವು ನಡ್ಕೊಂಡು ಹೋಗ್ತೀವಿ. ನನಗೆ ಕೆಳಗಡೆಯಿಂದ ಮೇಲ್ಗಡೆ ಹತ್ಬೇಕಾದ್ರೆ ಅಷ್ಟೇನು ಹಿಂಸೆ ಅಂತ ಅನ್ನಿಸ್ಲಿಲ್ಲ. ಅಂದರೆ ಏನೋ ಆಯಾಸ ಏನೋ ಆಗಲಿಲ್ಲ. ಇನ್ನು ಮೇಲ್ಗಡೆಯಿಂದ ಕೆಳಗಡೆ ಇಳಿಬೇಕಾದ್ರೆ ಹೈಟಿಂದ ಕೆಳಗಡೆ ನೋಡಿದ್ನಲ್ಲ, ಅದು ಸ್ವಲ್ಪ ತಲೆ ಸುತ್ತಂಗೆ ಆಗ್ತಿತ್ತು. ಹಾಗಾಗಿ ನಮ್ಮ ಮನೆಯವ್ರಿಗೆ ನಾನು ತಲೆ ಸುತ್ತಾ ಇದೆ ಅಂತ ಹೇಳಿದೆ. ಅವರು ನಿಧಾನಕ್ಕೆ ಬಾ, ತೊಂದರೆ ಏನಿಲ್ಲ, ಆರಾಮಾಗಿ ಇಳಿಯೋಣ, ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಬರ್ತಾಯಿದ್ರು. ಹಂಗೂ ಚಿಂಟು ಸ್ವಲ್ಪ ಭಯನೇ. ಅವ್ನು ಸ್ವಲ್ಪ ನಾನು ಹೋಗ್ತೀನಿ ಬಿಡಿ ಜಾಗನ, ನಾನು ಮುಂದೆ ಹೋಗ್ತೀನಿ ಬಿಡಿ ಜಾಗನ ಅಂತ ಹೇಳ್ತಾನೆ ಇದ್ದ. ನಾವು ಭಯದಲ್ಲೇ ಜೊತೆಯಲ್ಲೇ ಅವರಪ್ಪ ಮುಂದೆ ಹೋದರೆ ನಾನು ಹಿಂದೆ ಬರಬೇಕು ಅಂದ್ಬಿಟ್ಟು ಜೊತೆಯಲ್ಲೇ ಹಿಂದೆನೇ ಕರ್ಕೊಂಡು ಬರ್ತಾಯಿದ್ರು. ನಾನು ಕೂಡ ನಿಧಾನವಾಗಿ ಬರ್ತಾಯಿದ್ದೀನಿ. ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಯವರು ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ಜನರಿಗೆಲ್ರಿಗೂ ಒಳ್ಳೇದಾಗಲಿ, ಒಳ್ಳೆಯದನ್ನ ಬಯಸೋಣ ಅಂತೇಳಿ ಅವರು ಬೆಟ್ಟದ ಮೇಲೆ ಹೋಗಿ ತಪಸ್ಸು ಕೂತು ಮತ್ತು ಲಿಂಗೈಕ್ಯ ಆದರು. ಹಾಗಾಗಿ ಅವರು ಎಲ್ರಿಗೋಸ್ಕರನೂ, ಅಂದರೆ ಜನಗಳಿಗೆಲ್ರಿಗೋಸ್ಕರನೂ ಒಳ್ಳೇದು ಬಯಸುವಾಗ ನಾವು ಒಂದು ಸರನಾದರೂ ಈ ಬೆಟ್ಟನ ಹತ್ತು ಅವ್ರ ದರ್ಶನ ಮಾಡೋದ್ರೆ ತುಂಬಾ ಒಳ್ಳೆಯದಾಗತ್ತೆ ಅಂತೇಳಿ ದೇವ್ರ ದರ್ಶನನೂ ಕೂಡ ಮುಗಿಸ್ಕೊಂಡು ಬರ್ತಾಯಿದ್ದೀವಿ. ಮತ್ತು ಅಲ್ಲೇ ಪ್ರಸಾದನೂ ಕೂಡ ಸಿಗುತ್ತೆ, ಲಾಡು ಪ್ರಸಾದ. ಅದನ್ನು ಕೂಡ ತಗೊಂಡು ಸ್ವಲ್ಪ ಗಂಧನೂ ಕೂಡ ಮನೆಗೆ ತಗೊಂಡು ಇನ್ನು ಮೆಟ್ಲು ಇಳಿದು ಬರ್ತಾಯಿದ್ದೀವಿ. ಅವರೇನು ಬರೋ ಭಕ್ತಾದಿಗಳಿಗೆ ಮೇಲ್ಗಡೆ ಶೀಟ್ ಹಾಕಿ ಆ ಕಡೆ ಈ ಕಡೆ ಕಂಬಿಗಳನ್ನ ಸೇಫ್ಟಿಗೋಸ್ಕರ ಹಾಕಿದ್ದಾರೆ. ಅದು ತುಂಬಾ ಅನುಕೂಲ ಆಗುತ್ತೆ. ಇನ್ನು ಹಾಗೇ ಹತ್ತಕ್ಕಾಗಲ್ಲ. ಇದು ಮುಂಚೆ ಎಲ್ಲ ಇರಲಿಲ್ವಂತೆ, ಇವಾಗೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಕೂಡ ಬಿಸಿಲಿರಲಿಲ್ಲ. ಮೇಲ್ಗಡೆ ಹೋಗ್ತಾ ಹೋಗ್ತಾ ನಮಗೆ ಬಿಸಿಲಿದ್ರೂ ಮೇಲ್ಗಡೆ ಶೀಟ್ ಹಾಕಿದ್ರು, ಹಾಗಾಗಿ ನರಳಿತ್ತು. ಬಟ್ ಆ ಕಡೆಯಿಂದ ಈ ಕಡೆಯಿಂದ ಗಾಳಿ ಕೂಡ ತುಂಬಾ ಚೆನ್ನಾಗಿ ಬರ್ತಿತ್ತು. ಒಂದು ಚೂರು ನಾವು ಬೆವರ್ಲಿಕ್ಕೆ ಹೋಗಲಿಲ್ಲ. ತುಂಬಾ ಚೆನ್ನಾಗಿ ತಂಪು ಗಾಳಿ ಬರ್ತಾಯಿತ್ತು. ಇನ್ನು ಕೆಳಗಡೆ ಬರಬೇಕಾದ್ರೆ ಕೋತಿಗಳ ಕಾಟ ಅಂತೇಳಿ ನಮ್ಮ ಮನೆಯವ್ರ ಕೈಗೆ ನಾನು ಬ್ಯಾಗ್ನ ಕೊಟ್ಬಿಟ್ಟೆ. ಇನ್ನು ನಿಧಾನವಾಗಿ ಕೆಳಗಡೆ ಇಳಿತಾ ಬರ್ತಾ ಇದ್ದೀವಿ. ಇಳ್ಕೊಂಡು ಬಂದ ನಂತರ ಅಲ್ಲಿ ನಾವು ಮಧ್ಯದಲ್ಲಿ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಇತ್ತಲ್ಲ, ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು, ಅಲ್ಲೂ ಕೂಡ ಒಳಗಡೆ ಯಾರೂ ಫೋನ್ ಅಲೋ ಇರಲಿಲ್ಲ. ರೇಣುಕಾ ಸ್ವಾಮಿ ದೇವಸ್ಥಾನ ಮತ್ತು ಪಾರ್ವತಮ್ಮನವ್ರ ದೇವಸ್ಥಾನ ಇತ್ತು. ಅಲ್ಲಿಂದ ಕೆಳಗಡೆ ಬಂದು ಚಿಂಟು ಸುಸ್ತಾಗಿದ್ದೀನಿ, ಎಳ್ನೀರು ಕುಡಿತೀನಿ ಅಂತ ಹೇಳ್ದೆ. ಎಳ್ನೀರು ಕುಡ್ದ ಅವನು. ಅವರೆಲ್ಲರೂ ಎಳ್ನೀರು ಕುಡಿದ್ರು, ನಾನಿಲ್ಲಿ ಕಬ್ಬಿನ ಜ್ಯೂಸ್ನ ಕುಡಿದೆ. ನೆಕ್ಸ್ಟ್ ಇಲ್ಲಿ ಪ್ರಸಾದ ಕೊಡ್ತಿದ್ರು, ಅಲ್ಲಿಗೆ ಬಂದ್ವಿ. ಅಲ್ಲಿ ಅಕ್ಕಿ ಪಾಯಸ ಮಾಡಿದರು ಮತ್ತು ಅದ್ರ ಜೊತೆಗೆ ಸೌತೆಕಾಯಿನೂ ಕೂಡ ಹಾಕಿದ್ರು. ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಅನ್ನನ ತಿಂದು, ಅಂದರೆ ಸ್ವಲ್ಪನೇ ರೈಸ್ ತಿಂದು, ಇದು ಡಯಟ್ ಅಲ್ವಾ ಅಂತೇಳಿ ಸ್ವಲ್ಪನೇ ರೈಸು ದೇವ್ರ ಪ್ರಸಾದ ಅಂತೇಳಿ ತಿಂದು ನೆಕ್ಸ್ಟು ಊರಿಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ಊರಿಗೆ ಹೋಗಲಿಲ್ಲ, ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದೀವಿ. ಅದು ಯಾವ ಪ್ಲೇಸು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇದು ತುಂಬ ಲೆಂತಿ ಆಗೋಯ್ತು, ಹಾಗಾಗಿ ಆ ವಿಡಿಯೋನ ಇನ್ನೊಂದು ಪಾರ್ಟ್ 2 ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ವೀಡಿಯೋನ ಕೊನೆವರೆಗೂ ನೋಡಿದ್ರಿ ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವೀಡಿಯೋನೂ ಕೂಡ ಹಾಗೇ ನೋಡಿ.